ನಮ್ಮ ಸಿದ್ದರಾಮಯ್ಯ ಸರ್ಕಾರ ಜನಪರ ಕಾರ್ಯಕ್ರಮ ಮಾಡಿದಂಥ ತಾವೆಲ್ಲ ನೋಡಿದ್ರಿ. ಸಿದ್ದರಾಮಯ್ಯ ಬಂದಾಗ 2 ಸಾರಿ ಬಜೆಟ ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ರಾಜ್ಯಕ್ಕೆ ಪ್ರಗತಿ ಹೆಜ್ಜೆಯಲ್ಲಿ ಅನುದಾನ ಕೊಡ್ತಾ ಇದ್ದಾರೆ ಇಲಾಖೆವಾರು. ಕಳೆದ 14 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ನೋಡಲಿಕ್ಕೆ ಸಿಗ್ತದೆ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ. ಸೊ ಅಷ್ಟೇ, ನಾವು ಇನ್ನೂ 4 ವರ್ಷ ನಮಗೆ ಅವಕಾಶ ಇದೆ ಕೆಲಸ ಮಾಡಲಿಕ್ಕೆ. ಸೊ ಇನ್ನೂ ಭಾಳ ಪ್ರಗತಿ ಆಗಬೇಕು. ವಿಶೇಷವಾಗಿ ಹೆಲ್ತ್ ಸೆಕ್ಟ್ರು ಮತ್ತು ಎಜುಕೇಷನ್ ಜಾಸ್ತಿ ಪ್ರಯಾರಿಟಿ ಕೊಡಬೇಕಂತ ನಮ್ಮ ಕನಸಿದೆ. ಸೊ ಅದಕ್ಕೆ ಅನುಗುಣವಾಗಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳನ್ನು ಅಪ್ಗ್ರೇಡ್ ಮಾಡ್ತಾಯಿದ್ದೀವಿ ಮತ್ತು ಹೊಸ ಶಾಲೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಗ್ರಾಮೀಣ ಮಟ್ಟದಲ್ಲಿ ಕೂಡ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು. ಇದು ನಮ್ಮ ಸರ್ಕಾರ ಮತ್ತು ನಮ್ಮ ವೈಯಕ್ತಿಕ ಗುರಿಯಾಗಿದೆ. ಸೊ ನೀರಾವರಿ ಯೋಜನೆಗೆ ಒತ್ತು ಕೊಡ್ತಾಯಿದ್ದೀವಿ. ಕೆರೆ ತುಂಬಿಸುವ ಯೋಜನೆ ವಿಶೇಷವಾಗಿ ಈ ಸಾರಿ ಮಳೆಗಾಲದಲ್ಲಿ ನಮ್ಮ ಪೀಡು ರಸ್ತೆ ಭಾಳಷ್ಟು ಬ್ರಿಡ್ಜು ಸೇತುವೆ ಹಾಳಾಗಿದೆ. ಅದನ್ನು ರಿಪೇರ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಒದಗಿಸಿದ್ದಾರೆ. ಸೊ ಇನ್ನೊಂದು ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡ್ತೀವಿ ಇಡೀ ರಾಜ್ಯ ತುಂಬ. ಸೊ ಡಿಸೆಂಬರ್ವರೆಗೆ ಒಂದು ಯಥಾಸ್ಥಿತಿ ಮುಂಚೆ ಏನಿತ್ತು ನಮ್ಮ ರಸ್ತೆಗಳ ಸ್ಥಿತಿಗತಿ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ಇಲಾಖೆಯಲ್ಲಿ ಸಮಾನವಾಗಿ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಹಾಸ್ಪಿಟ್ಲು ಬೇಕು. ಅಲ್ಲ, ಅದಕ್ಕೆ ಬೇಕಾದ್ರೆ ಇನ್ನೊಂದು ಅದಕ್ಕೆ ಬೇಕಾದಂಥ ಮಿನಿಮಮ್ ಫೆಸಿಲಿಟಿ ಹಾಸ್ಪಿಟ್ಲು ಮಾಡೋ ಚಿಂತನೆ ಇದೆ. ಯಾಕಂದ್ರೆ ನೀವು ಹೇಳಿದಂಗೆ ಅದಕ್ಕೆ ಬರೀ ಕ್ಯಾನ್ಸರ್ ಇಲ್ಲ, ಅದಕ್ಕೆ ರಿಲೇಟೆಡ್ ಈ ಆಸ್ಪತ್ರೆ ಬೇಕಾಗ್ತದೆ. ಯಾಕಂದರೆ ಇಲ್ಲಿ ಹಾಕ್ಲಿಕ್ಕೆ ಆಗೋಲ್ಲ, ಯಾಕೆ ಓವರ್ ಕ್ರೌಡೆಡ್ ಆಗಿದೆ. ಅದಕ್ಕೆ ನಾವು ಹೊರಗಡೆ ಹಾಕಬೇಕಂತ ಒಂದು ಚಿಂತನೆ ಇದೆ. ಇಲ್ಲ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಬೇಕಾದ್ರೆ DC ಅವ್ರಿಗೆ ನೋಡೋಣ, ಅದಕ್ಕೆ ಚೇರ್ಮನ್ ಪ್ರಾಧಿಕಾರ ಇದೆ, ಅದಕ್ಕೊಂದು ಸಪ್ರೇಟ್ರೆ ಅದನ್ನು ಕೇಳ್ತೀವಿ. ಮಾತುಕತೆ ಆಯ್ತಾ ಅಥವಾ ಈ ಕಡಿತ ಮಾಡುವ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ರಾಜ್ಯದಲ್ಲಿ. ಈ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸ ಸ್ಥಗಿತ ಆಗಿದೆ. ಆ ಕಾರಣದಿಂದಾಗಿ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ APL ಖರ್ಚು ಮಾಡಬೇಕು. ಚಿಂತನೆ ಏನು ನಡೀತಾ ಇಲ್ಲ. ಚಿಂತನೆ ಆ ಥರ ಕ್ಯಾನ್ಸಲ್ ಮಾಡಬೇಕಂತ ನಡೀತಾ ಇಲ್ಲ. ಆದರೆ ಜನರ ಅಭಿಪ್ರಾಯಗಳು ಏನೇನು ನಡೀತಿದೆ ಅನ್ನೋದು ಚರ್ಚೆ. ಸರ್ಕಾರ ಅದನ್ನು ಸ್ಥಗಿತಗೊಳಿಸ್ಬೇಕು ಅನ್ನೋ ಚಿಂತನೆ ಇರಲಿಲ್ಲ, ಮುಂದುವರಿಸ್ಬೇಕಂತ ಚಿಂತನೆಯಲ್ಲಿ ಇದೆ. ಅಂದರೆ ಫಾರ್ಮ್ ಆಗಿದೆ ಸರ್ಕಾರ. ನನ್ನ ಕೈಯಲ್ಲಿ ತಾಲೂಕಿನಿಂದ ನಾನು ಆವಾಗ ಮಾಡ್ತಿದ್ದೆ, ನನ್ನ ಕೈಯಲ್ಲಿ ಅದು ಸರ್ಕಾರ ಮಾಡಬೇಕು. ಬೆಳಗಾವಿ 2 ಆಗಲೇಬೇಕು. ಯಾಕಂದ್ರೆ 8 ಲಕ್ಷ ವೋಟ್ರ್ ಇದ್ದಾರೆ, ಬಹುಶಃ 8 ಲಕ್ಷ. ಅಲ್ಲ, ಜಿಲ್ಲಾ ಅಲ್ಲ, ಓನ್ಲಿ ತಾಲೂಕು ಬೆಳಗಾವಿ. ಹೇಳಿ. ಅದು ಸಮಯ ಬಂದೇ ಬರ್ತೈತೆ, ಅಷ್ಟು ಮಾತ್ರ ಹೇಳ್ಬೋದು. ಸಮಯ ಬರ್ತೈತೆ, ಜಿಲ್ಲೆ ವಿಭಜನೆ ಬಂದೇ ಬರ್ತದೆ. ಅಲ್ಲಿವರೆಗೆ ನಾವು ಎಲ್ಲ ಕಾಯ್ಬೇಕಷ್ಟೇ. ಆಗ್ತದೆ, ಹಂಗೆ ಹೇಳೋಕ್ಕಾಗಲ್ಲ. ಸರ್ಕಾರ ನಿರ್ಣಯ ಆಗ್ತೈತೆ ಅಂತ ಆಸೆ ಇದೆ, ಮಾಡ್ತೀವಿ ಒಟ್ಟಿಗೆ. ಇಲ್ಲ, 80% ಕೊಟ್ಟಿರ್ಬೇಕು ಅವ್ರ. ಇಲ್ಲ, ಮೇಲ್ಗಡೆ ಫಿಗರ್ನಲ್ಲಿ ಕರೆಕ್ಟ್ ಇದೆ, ಕೆಳಗೆ 100 ತಪ್ಪಿದೆ ಬಹುಶಃ. ಮೇಲ್ಗಡೆ ನೋಡಿದ್ವಿ. ಇಲ್ಲ, ಬಿತ್ತನೆ ನನ್ನ ಲೆಕ್ಕಲಿ ಮಾಡಿದ್ದಾರೆ, ಅದು ಗ್ರೋತ್ ಆಗಿಲ್ಲ ಬಹುಶಃ, ಹಂಗೇನೋ ಆಗಿದೆ. ಆದ್ರೂ ನೀವು ಹೇಳ್ದಂಗೆ ಆಗಿರ್ಬೋದು. 10% ಇರಲಿಕ್ಕಿಲ್ಲ, 100ಕ್ಕೆ 100 ಆಗಲಿಕ್ಕೆ ಎಲ್ಲೂ ಸಾಧ್ಯ ಇಲ್ಲ. ಒಂದು 10% ಇರ್ಬೋದು. ಜೊತೆಗೆ ರಾಜ್ಯಕ್ಕೆ ಹೊಸ ಯೋಜನೆಗಳು ಏನಾದರೂ ನಿನ್ನೆ ವಿಚಾರ ಪ್ರಸ್ತಾಪ ಆಯ್ತಾ ಅಂತ? ವಿಶೇಷ ಏನಿಲ್ಲ. ಅವ್ರು ಪದೇ ಹೇಳೋದು 12 ವರ್ಷದಿಂದ ಕೊಟ್ಟಿದ್ದೀವಿ ನಾವು. ಯಾವಾಗ 12 ವರ್ಷದಿಂದ ಇನ್ನೂ ಮುಗಿದಿಲ್ಲ ಅವ್ರ ರಸ್ತೆಗಳ. ಅದನ್ನು ಮಾಡಲಿಕ್ಕೆ ಈಗ ಪ್ರಯತ್ನ, ಹೊಸದಂತೆ ಮಾಡಲಿಕ್ಕೆ ಎಲ್ಲೂ ಅವಕಾಶ ಇಲ್ಲ, ನಮ್ಮ ಜಾಗ ಇಲ್ಲ. ಈಗಾಗಲೇ ಸುಮಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಗಡ್ಕರಿ ಅವರು, ಅದನ್ನು ಮುಗಿಸಿ ಅಂತ ಪದೇ ಹೇಳ್ತಿದ್ದಾರೆ. ಸೊ ನಮ್ಮಿಂದನೂ ವಿಳಂಬ ಆಗಿದೆ. ಯಾಕೆಂದರೆ ಭೂಮಿ ಸಮಸ್ಯೆ ಇದೆ, ಫಾರೆಸ್ಟ್ ಸಮಸ್ಯೆ ಇದೆ, ಅವ್ರಿಗೆ ಬೇರೆ ಪರ್ಮಿಷನ್ ಇದೆ. ಅದನ್ನೇ ಕೊಡ್ತೀವಿ ಅಂತ ಒಂದು ಡಿಸೆಂಬರ್ವರೆಗೆ ಟೈಮ್ ತೊಗೊಂಡಿದ್ವಿ, ಡಿಸೆಂಬರ್ವರೆಗೆ.